ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಮೂರ್ತಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇನ್ ಮೂರ್ತಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಬಂದು HP ಗೇಮಿಂಗ್ ಲ್ಯಾಪ್ಟಾಪ್, HP ಪೆವಿಲಿಯನ್ ಗೇಮಿಂಗ್ ಲ್ಯಾಪ್ಟಾಪ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ. ಸೊ ಇದು ನನಗೊಂದು ತುಂಬಾ ಎಕ್ಸೈಟ್ಮೆಂಟಲ್ಲಿದೆ. ಯಾಕಂದರೆ ಇದು ಒಂದು ಚಾನಲ್ದಲ್ಲಿ ಇದೇ ಫಸ್ಟ್ ಅನ್ಬಾಕ್ಸಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಯಾವಾಗ ಬೇಗ ಕಂಪ್ಲೀಟ್ ಮಾಡಿ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅನಿಸ್ತಾ ಇದೆ. ಸೊ ಬನ್ನಿ ಫ್ರೆಂಡ್ಸ್, ಫುಲ್ ವೀಡಿಯೋ ನೋಡಿ, ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರ್ಯಾರು ಸ್ಟೂಡೆಂಟ್ಸ್ ಎಲ್ಲ ಇರ್ತದೆ, ಇದು ಸ್ಟೂಡೆಂಟ್ಸ್ಗೆಲ್ಲ ಇದು ಒಳ್ಳೆ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಯಾಕಂದರೆ ಇದು ಪ್ರೀಮಿಯಮ್ ಪ್ರಾಸೆಸರ್ ಇರುತ್ತೆ. ಸೊ ಏನೇನು ಕಂಟೆಂಟ್ ಇದೆಯಲ್ಲ ಫ್ಯೂಚರಲ್ಲಿ ಮಾತಾಡೋಣ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದೇ ನೋಡಿ ಫ್ರೆಂಡ್ಸ್, ಇದು HP DK2100 TX ಲ್ಯಾಪ್ಟಾಪ್ ಇದು. ಸೊ HP Pavillion TX 15 ಇಂಚಸ್ ಲ್ಯಾಪ್ಟಾಪು. ಸೊ ಇದು ಸ್ಪೆಸಿಫಿಕೇಷನ್ ಎಲ್ಲ ನಾವು ನೋಡೋದಾದರೆ, ಇದು ಬಂದು ನಿಮಗೆ 11th ಜನರೇಷನ್ i5 ಪ್ರೊಸೆಸರ್ ವಿತ್ 8GB ರ್ಯಾಮ್, 1+ 256GB SSD ಬರುತ್ತೆ. ಇದು ಹೈಬ್ರಿಡ್ ಸ್ಟೋರೇಜ್ ಬರುತ್ತೆ. 1TB ಹಾರ್ಡ್ ಡಿಸ್ಕು ಮತ್ತು 256GB SSD ಸ್ಟೋರೇಜ್ ಬರುತ್ತೆ. ಸೊ ಇದು ಬಂದು ನಿಮಗೆ Windows 11 ಬರುತ್ತೆ. ಔಟ್ ಆಫ್ ದ ಬಾಕ್ಸ್ Windows 11 ಬರುತ್ತೆ. ಸೊ ಇದರಲ್ಲಿ 15.6 ಇಂಚಸ್ ಸ್ಕ್ರೀನ್ ಸೈಜ್ ಇದೆ. ಸೊ ಬನ್ನಿ, ಇದು ಬಾಕ್ಸಲ್ಲಿ ಕಂಟೆಂಟ್ ಏನೇನಿದೆ ಅಂತ ಒಂದು ಸರಿ ನೋಡ್ಬಿಡೋಣ. ಸೊ ಮೊದಲನೇದಾಗಿ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಇದರ ಲ್ಯಾಪ್ಟಾಪ್ ಕಾಣಿಸ್ತಾ ಇದೆ. ಸೈಡಲ್ಲಿ ನಿಮಗೆ ಸೇಫ್ಟಿ ಮೆಷರ್ಸ್ ತೊಗೊಂಡಿದ್ದಾರೆ, ಸೇಫ್ಟಿ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ನಾವು ಓಪನ್ ಮಾಡಿ ನೋಡೋಣ. ಸೊ ಇದು ಕಲರಿಂಗ್ ಅದು ತುಂಬಾ ಅಟ್ರಾಕ್ಟಿವ್ ಆಗಿ ಇದೆ. ಬ್ಲ್ಯಾಕ್ ಕಲರ್ ಬ್ರೌನಿಶ್ ಬರುತ್ತೆ. HP ಲೋಗೋ ಇಲ್ಲಿ ಕಾಣಿಸ್ತಾ ಇದೆ. ಬನ್ನಿ ಈ ಮೇಲೆ ಹಾಕಿರೋ ಕವರ್ ತೆಗೆಯೋಣ. ಸೊ ಇದ್ರ ಕಂಟೆಂಟ್ ಬಂದು ನಿಮಗೆ ಇನ್ನೇನು ಗೊತ್ತಿರೋದೆ. ಯೂಸರ್ ಮ್ಯಾನ್ಯುವಲ್ ಮತ್ತು ಚಾರ್ಜರ್ ಬರುತ್ತೆ. ಇದು 150 ವಾಟೇಜ್ ಪವರ್ ಇರುವಂಥದ್ದು ಚಾರ್ಜರ್ ಅಡಾಪ್ಟ್ರು. ಸೊ ಇದನ್ನು ಓಪನ್ ಮಾಡಿ ನೋಡೋಣ ಕವರ್ ಯಾವ ಥರ ಬರುತ್ತೆ ಅಂತ. ಸೊ ನಾನು ಇದೊಂದು ವಿಡಿಯೋನ ಫಸ್ಟ್ ರೆಕಾರ್ಡ್ ಮಾಡಿ ಆಮೇಲೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಯಾಕೆಂದರೆ ಅಲ್ಲಿ ತುಂಬಾ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ತುಂಬಾ ನಾಯ್ಸ್ ಇತ್ತು. ಸೊ ಅದರಿಂದ ನಮ್ಮ ಫ್ರೆಂಡ್ ಪುನೀತ್ ಅಂತ, ಸೊ ಅವನೇ ಕ್ಯಾಮ್ರಾಮ್ಯಾನ್ ಇಲ್ಲಿ ನಮಗೆ. ಥ್ಯಾಂಕ್ ಯು ಪುನೀತ್. ಸೊ ಇದರ ಸೈಡ್ ಓವರ್ ವ್ಯೂ ನೋಡೋದಾದರೆ, ಇದರಲ್ಲಿ ಬಂದು ನಿಮಗೆ ತುಂಬಾ ಪೋರ್ಟ್ಸ್ ಇದೆ. HDMI ಮತ್ತು USB, RJ45 ಕೇಬಲ್ ಇದೆ. ಮತ್ತು ಬ್ಯಾಕ್ ಸೈಡ್ ನೋಡೋದಾದರೆ ಪೆವಿಲಿಯನ್ ಇದೆ. ಡ್ಯೂಯಲ್ ಫ್ಯಾನ್ ಕೂಲಿಂಗ್ ಸಿಸ್ಟಮ್ ಇದೆ ಇದರಲ್ಲಿ. ಸೊ ಇಲ್ಲಿ ಹಿಂದೆಗಡೆ ಎಲ್ಲ ಸೀರಿಯಲ್ ನಂಬರು, ಫ್ಯಾನ್ ಸಿಸ್ಟಮ್, ನಿಮಗೆ ಕುತ್ಕೊಳ್ಳೋದಕ್ಕೆ ಡಿಸೈನ್ ಎಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೋಡಿ. ಇದು ಬ್ಯಾಕ್ ಸೈಡ್ ಫ್ಯಾನ್ಸು, ಕೂಲಿಂಗ್ ಸಿಸ್ಟಮ್. ಸೊ ಇದ್ರ ಬಿಲ್ಡ್ ಕ್ವಾಲಿಟಿ ನೋಡೋದಾದರೆ ತುಂಬಾ ಹಾರ್ಡ್ ಆಗಿದೆ. ನಾವು ಒಂದ್ಸರಿ ಲ್ಯಾಪ್ಟಾಪ್ ಓಪನ್ ಮಾಡಿ ನೋಡಿದ್ರೆ ಫಿಸಿಕಲ್ ಕೈಯಲ್ಲಿ ಇಟ್ಕೊಂಡ್ರೆ ತುಂಬಾ ಪ್ರೀಮಿಯಮ್ ಅನಿಸುತ್ತೆ. ನಿಮ್ಗೆ ಇದು ಬಂದು 2.24 kg ವೆಯ್ಟ್ ಇದೆ ಇದು. ನೋಡೋದಾದರೆ ನಮಗಿದ್ರೆ HP Pavilion DK2100 TX ಲ್ಯಾಪ್ಟಾಪ್ ಇದು. ಸೊ ಇದು ನೋಡೋದಾದರೆ 11th ಜನರೇಷನ್ i5 ಪ್ರೊಸೆಸರ್, 300H ಪ್ರೊಸೆಸರ್ ಇದೆ ಇದು. ಸೊ ಇದು ಬಂದು 8GB ರ್ಯಾಮ್ ಬರುತ್ತೆ, 1+ 256GB SSD ಸ್ಟೋರೇಜ್ ಬರುತ್ತೆ, ಹೈಬ್ರಿಡ್ ಸ್ಟೋರೇಜು. ಸೊ ಇದು 11th Gen i5 ಪ್ರೊಸೆಸರ್ ವಿತ್ 300H ಪ್ರೊಸೆಸರ್ ಇದೆ ಇದರಲ್ಲಿ. ಇದು ಬಂದು 4.4 GHz ನಿಮಗೆ ವರ್ಕ್ ಆಗುತ್ತೆ. ನೋಡಿದ್ರೆ 4GB ನಿಮಗೆ ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಇದೆ. nVidia RTX ಗ್ರಾಫಿಕ್ ಕಾರ್ಡ್ ಇದೆ, GTX ಗ್ರಾಫಿಕ್ ಕಾರ್ಡ್ ಇದೆ. 1650 ಗ್ರಾಫಿಕ್ ಕಾರ್ಡು. ಇದು ಬಂದು 144 Hz ರಿಫ್ರೆಶ್ ರೇಟ್ ಇದೆ. ಅಂದರೆ ನಾವು ಸ್ಕ್ರೀನನ್ನು ಸ್ಕ್ರಾಲ್ ಮಾಡಬೇಕಾದ್ರೆ ವೀಡಿಯೋಸ್ ನೋಡಿದಾಗ ತುಂಬಾ ಸ್ಮೂತ್ ಆಗಿರುತ್ತೆ. ಸೊ ಇದು ಬ್ಯಾಕ್ಲೈಟ್ ಕೀಬೋರ್ಡ್ ನೋಡೋದು ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೊ ನಾವು ನೈಟ್ ಟೈಮ್ ನೋಡೋದಾದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಇವಾಗ ಫೈನಲಿ ಸೆಟಪ್ ಮಾಡ್ತಾಯಿದ್ದೀವಿ. ಸೆಟಪ್ ಯಾವ ಥರ ಮಾಡೋದು ಅಂತ ಆಲ್ಮೋಸ್ಟ್ ನಮಗೂ ಗೊತ್ತಿರುತ್ತೆ. ಸೊ ಸೆಟಪ್ ಎಲ್ಲ ಆದಮೇಲೆ ನೋಡೋಣ. ಸೊ ಒಂದ್ಸರಿ ಸೆಟಪ್ ಕಂಪ್ಲೀಟೆಡ್, ಸೆಟಪ್ ಎಲ್ಲ ಆಯಿತು. ಸೊ ಫೈನಲಿ ನಾವು ಹೋಮ್ ಸ್ಕ್ರೀನ್ ನೋಡ್ಬೋದು ಯಾವ ಥರ ಬರುತ್ತೆ ಅಂತ. ಫೈನಲಿ ನಾವು ಕ್ಯಾಮ್ರಾ ಚೆಕ್ ಮಾಡೋದಾದರೆ, ಇದು ಬಂದು 720 ಪಿಕ್ಸೆಲ್ HD ಕ್ಯಾಮ್ರಾ ವಿತ್ ವಿಡಿಯೋ ರೆಕಾರ್ಡ್ ಮಾಡ್ಬೋದು 720 ಪಿಕ್ಸೆಲಲ್ಲಿ. ಸೊ ಇದು ನೋಡಿದ್ರೆ ಔಟ್ ಆಫ್ ದಿ ಬಾಕ್ಸ್ Windows 11 ಬರುತ್ತೆ. ಸೊ ಸೆಟ್ಟಿಂಗಲ್ಲಿ ಎಲ್ಲ ಡೀಟೇಲ್ ನೋಡೋಣ ಬನ್ನಿ. ಸೊ ಸಿಸ್ಟಮ್ ಸೆಟ್ಟಿಂಗಲ್ಲಿ ಹೋದರೆ ಇಲ್ಲಿ ನೋಡ್ಬೋದು, ಎಲ್ಲ ಡೀಟೇಲ್ ಕಾಣಿಸುತ್ತೆ. ಸೊ ಮೈನ್ ಇದರಲ್ಲಿ ಬಂದು ನೀವು ಪ್ರಾಸೆಸರ್ ಯಾವುದಿದೆ ಅಂತ ಲೈವ್ ಆಗಿ ನೋಡೋಣ.
ಸೊ ಇದರಲ್ಲಿ ಪ್ರಾಸೆಸರ್ ಬಂದು ನಿಮಗೆ ನೋಡಿ ಸ್ಕ್ರೀನಲ್ಲಿ ನೋಡ್ಬೋದು 11 Gen i5 ಪ್ರೊಸೆಸರ್ 300H ಪ್ರೊಸೆಸರ್, ಇದು 3.1 GHz ಸ್ಪೀಡ್ ಇದೆ. ಸೊ ಮತ್ತು ರ್ಯಾಮ್ ನೋಡಿದ್ರೆ ಇದು 8 GB ರ್ಯಾಮು, 3200 MHz ರೀಡಿಂಗ್ 3200 MHz. ಸೊ SSD ಬಂದು 256 GB ಇದೆ. ಸೊ ಇದರಲ್ಲಿ ಇಂಟೆಲ್ IRX ಗ್ರಾಫಿಕ್ ಕಾರ್ಡ್ ಮತ್ತು nVidia GeForce GTX ಗ್ರಾಫಿಕ್ ಕಾರ್ಡ್ ಇದೆ 4 GB, ಇದು 1650 ಗ್ರಾಫಿಕ್ ಕಾರ್ಡ್ ಇದೆ. ಸೊ ನೆಕ್ಸ್ಟ್ ನಾವು ಫುಲ್ ವಿಂಡೋಸ್ ವರ್ಷನ್ ಆಗ ಯಾವುದಿದೆ ಅಂತ ಒಂದ್ಸರಿ ನೋಡ್ಬಿಡೋಣ. ಸೊ ಇದು ಪ್ರಾಪರ್ಟಿಗೆ ಹೋದರೆ ಅಲ್ಲೆಲ್ಲ ಡೀಟೇಲ್ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ನಾವು ಎಷ್ಟು GB ವೇರಿಯಂಟ್ ಇದು ಅಂತ. ಸೊ ಇದು 64-bit ಆಪ್ರೇಟಿಂಗ್ ಸಿಸ್ಟಮ್, ವಿಂಡೋಸ್ 11 ಸಿಂಗಲ್ ಲ್ಯಾಂಗ್ವೇಜ್ ಬರುತ್ತೆ. ಸೊ ನೆಕ್ಸ್ಟು ಆಡಿಯೋ ಕ್ವಾಲಿಟಿ ಎಲ್ಲ ನೋಡೋಣ. ಸೊ ಆಡಿಯೋ ಬಂದು ಯಾವ ಥರ ಬರುತ್ತೆ ಔಟ್ಪುಟ್ಟು, ಇದು ಬಂದು B&O ಆಡಿಯೋ ಕ್ವಾಲಿಟಿಯಿಂದ. ಇದು B&O ಅನ್ನೋದು ಒಂದು ಇಂಟರ್ನ್ಯಾಷನಲ್ ಕಂಪ್ನಿ ಆಡಿಯೋ ಕ್ವಾಲಿಟಿ. ಇದು ಪೆವಿಲಿಯನ್ ಸೀರೀಸ್ ಎಲ್ಲ ಇದೆ ಆಡಿಯೋ ಕ್ವಾಲಿಟಿ ಜನರಿಗೆ ನೋಡ್ಬೋದು. ಪೆವಿಲಿಯನ್ ಅದ್ರ ಮೇಲೆ B&O ಅಂತ ಬರೆದಿರ್ತಾರೆ. ಸೊ ಈಗ ಆಡಿಯೋ ಕ್ವಾಲಿಟಿ ನೋಡೋದಾದರೆ, ಸೊ ಫ್ರೆಂಡ್ಸ್ ನೋಡಿ, ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ತುಂಬಾ ಹೆಲ್ಪ್ಫುಲ್ ಅನಿಸಿದರೆ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕನ್ನಡ ಟೆಕ್ ಮೂರ್ತಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಬರುತ್ತೆ. ಸೊ ಮೇ ಬಿ ಇದು ಆಡಿಯೋ ಕ್ವಾಲಿಟಿ ಇದರಲ್ಲಿ ಪ್ಲೇ ಆಗೋಲ್ಲ ನಿಮಗೆ, ಯಾಕಂದರೆ ಕಾಪಿರೈಟ್ ಕಂಟೆಂಟ್ ಇರುತ್ತಾರೆ ಅಂತ. ಸೊ ನಿಮಗೆ ಒಂದು ನೋ ಕಾಪಿರೈಟ್ ಕಂಟೆಂಟ್ ಒಂದು ಓಪನ್ ಮಾಡಿ ಪ್ಲೇ ಮಾಡಿಸ್ತೀನಿ. ಸೊ ಬನ್ನಿ ನೋಡೋಣ ಅದು. Sorry,